ಮದುವೆ ಮಾಡಿದ ನಂತರ ಆಮೇಲೆ ರಜಾಕ್ ನಾಚಿಕೆ ಕೇಳಿ ನಾನು ಹೇಳೋದು ಆಗ್ಲಿಂದ ಕೂತ್ ಮಾತಾಡಿದ್ದೀರಿ, ನಾನು ಹೇಳೋದನ್ನ ಕೇಳಿ. ನೀವು ಏನ್ ಮಾಡ್ತಿದ್ರಿ? ಮೊದ್ಲು ಮುಸ್ಲಿಂ ಹೆಸರು ಇಟ್ಕೊಂಡ್ ಬರ್ತಿದ್ರಿ. ಯಾವಾಗ ನಮ್ಮ ಹೆಣ್ಮಕ್ಳು ಮುಸಲ್ಮಾನರನ್ನ ಇಷ್ಟಪಡದೆ ಇರೋದಕ್ಕೆ ಶುರು ಆಯ್ತೋ ಆಗ ಹೆಸರು ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಶುರು ಮಾಡಿದಿರಿ. ನಾಚಿಕೆ ಆಗಬೇಕು ನಿಮಗೆ. ಹೆಸರು ಚೇಂಜ್ ಮಾಡ್ಕೊಂಡು ಯಾಕ್ರಿ ಬರ್ತೀರಾ? ನಿಮಗೊಂದು ಯೋಗ್ಯತೆ ಇಲ್ವಾ? ನಿಮ್ಮ ಹೆಸರಲ್ಲಿ ಪ್ರೀತಿಸುವಂತ ಯೋಗ್ಯತೆ ಇಲ್ವಾ? ಹೆಸರಿನಿಂದ ಬರುವಂತದ್ದ ನೀವು ಚೇಂಜ್ ಮಾಡ್ಕೊಂಡು ಯಾಕೆ ಬರ್ತೀರಾ? ಐಡೆಂಟಿಟಿ ಯಾಕೆ ಚೇಂಜ್ ಮಾಡ್ತೀರಾ? ಯಾಕೆ ವಿಡಿಯೋಗಳನ್ನ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀರಾ? ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ? ಸೂಟ್ ಕೇಸಲ್ಲಿ ತುಂಬಿದ್ದು. ದಯವಿಟ್ಟು ಒಂದ್ ಮಾತು ಕೇಳಿಸ್ಕೋಬೇಕು. ಮೊದ್ಲು ಬೋಧನೆ ಮಾಡೋರು ಅಭ್ಯಾಸ ಮಾಡಿರ್ಬೇಕು. ನಿಮ್ಗೂ 45 ವರ್ಷ ಆಗಿದೆ. ಮೊದಲು ನೀವು ಮದುವೆ ಮಾಡಿ ಆಮೇಲೆ ಹೇಳಿ. ಅವ್ರು ಹೇಳಿದ್ರು ಪ್ರೀತಿಯ ಪರವಾಗಿ ನಾನು ಮಾತಾಡಿದ್ದೀನಿ, ಏನ್ ತಪ್ಪು? ಅದಕ್ಕೆ ಉತ್ತರ ಕೊಡಿ. ಹೆತ್ತ ತಂದೆ ತಾಯಿಯನ್ನೇ ಬಿಟ್ಟು, ನಂಬಿದ ದೇವರನ್ನೇ ಬಿಟ್ಟು, ಒಪ್ಪಿದ ಧರ್ಮವನ್ನೇ ಬಿಟ್ಟು ಯಾವಳಾದ್ರೂ ಮುಸ್ಲಿಂ ಹುಡುಗಿ ಯಾವನಾದ್ರೂ ಪೀರಿಸ್ಕೊಂಡು ಅವಳು ಆಚೆ ಧರ್ಮದಿಂದ ಹೋಗಂಗಿದ್ರೆ, ಅವಳು ಮದುವೆ ಮಾಡಂಗಿದ್ರೆ ಅಂತ ಹುಡುಗಿರು ಹೋಗೇ ಬಿಡ್ಲಿ. ಅವರು ನಮ್ಮ ಧರ್ಮಕ್ಕೂ ಬೇಡ, ನಮ್ಮ ಸಮಾಜಕ್ಕೂ ಬೇಡ, ನಮ್ಮ ಸಮುದಾಯಕ್ಕೂ ಬೇಡ. ಇಸ್ಲಾಂ ಧರ್ಮದಲ್ಲಿ ಕೇಳಿಸ್ಕೊಳ್ರಿ, ಇಸ್ಲಾಂ ಧರ್ಮದಲ್ಲಿ ಚಕ್ರವರ್ತಿ ಒಂದು ನಿಮಿಷ. ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡುವ ಹಾಗಿಲ್ಲ. ಮುಸಲ್ಮಾನರಾಗಿ ಯಾರಾದ್ರೂ ನಿಮ್ಮವರು ಧಾರಾಳವಾಗಿ ಬರ್ಲಿ. ಅಬ್ದುಲ್ ರಜಾಕ್, ಮುಸಲ್ಮಾನರಾಗಿ ನಮ್ಮಲ್ಲಿ ಏನೇನಾಗುತ್ತೆ ಗೊತ್ತಲ್ಲ. ಒಬ್ಬ ಗಂಡ್ಮಗ ಬಂದ ತಕ್ಷಣ ಅವನಿಗೆ ಕಲ್ಮಾ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಪ್ರೊಸೀಜರ್ಗಳಿವೆ, ಅದನ್ನು ಅರ್ಥ ಮಾಡ್ಕೊಳ್ರಪ್ಪ. ಬರಂಗಿದ್ರೆ ಬರ್ರಿ, ನಮಗೆ ಅಭ್ಯಂತರ ಏನಿಲ್ಲ. ಆದ್ರೆ ದೇವರನ್ನ ಮೆಚ್ಕೊಂಡು ಧರ್ಮಕ್ಕೆ ಬಂದ್ರೆ ಪರವಾಗಿಲ್ಲ. ಹುಡುಗಿನ ಮೆಚ್ಕೊಂಡು ಧರ್ಮಕ್ಕೆ ಬಂದ್ರೆ ಒಂದ್ 5-6 ವರ್ಷ ನಿಂತ್ಕೋದ ಇರೋ ಕಥೆ. ದಯವಿಟ್ಟು ಕೇಳಿ, ಅವ್ರು ಮಾತಾಡ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಇಸ್ಲಾಂ ನಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ಮುಸಲ್ಮಾನ್ ಆಗಿಯೇ ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಅನ್ನೋದು ಬೆಲೆ ಇಲ್ಲ ಅಂತ ಆಯ್ತು ಮೊದಲನೇದು. ಎರಡನೇದು, ಮುಸಲ್ಮಾನ್ ಆಗಿ ಮದುವೆ ಆಗ್ಬೇಕು ಅಂತಂದ್ರೆ ಅರ್ಥ ಏನು ಅಂತ ಅವರೇ ಹೇಳ್ತಾರೆ. ಕಲ್ಮಾ ಓದಬೇಕು, ಕಲ್ಮಾ ಓದಿದ ನಂತರ ಅವನನ್ನ ಸುನ್ನತ್ ಮಾಡಿಸ್ತಾರೆ. ಅವರ ಮಜಾ ಆಯಾ ಪಡ್ತಿದ್ದಾರೆ. ಗೊತ್ತು ನನಗೆ ಗೊತ್ತಿದೆ ರೀ. ನೀವೇನ್ ಹಾ ಅಂತ ಹೇಳೋದು ಬೇಡ. ನಿಮ್ಮ ಮತದ ಬಗ್ಗೆ ನಿಮಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ನಾನು, ಹಿಂಗಾಗಿ ಧೈರ್ಯವಾಗಿ ಮಾತನಾಡ್ತೀನಿ. ಅವರು ಸುನ್ನತ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮಕ್ಕಿಂತ ಹೆಚ್ಚು ಮತ ಮುಖ್ಯ ಅವರಿಗೆ. ಆದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ? ಪ್ರೇಮದ ಮಾತನಾಡಿ, ಪ್ರೇಮದ ವಿರುದ್ಧ ಯಾಕೆ ಮಾತನಾಡ್ತೀರಾ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿರೋದು. ಹೆಣ್ಣು ಮಕ್ಕಳು ಈ ಕಡೆ ಬರ್ಬೇಕಾದಾಗ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಆದ್ರೆ ಏನ್ ಹೇಳ್ತಾರ ಮನುಷ್ಯ? ಯಾವ್ದಾದ್ರು ಮುಸ್ಲಿಂ ಹೆಣ್ಮಕ್ಳು ಮತ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅಂತ. ಆದ್ರೆ ಹೋದವ್ರನ್ನ ಸುಮ್ನೆ ಬಿಡ್ತಾರ ಇವರು? ಆ ಹುಡುಗರನ್ನ ಮರ್ಡರ್ ಮಾಡ್ತೀವಿ ನಿಲ್ತಾರೆ. ಮೊನ್ನೆ ಗದಗ್ನಲ್ಲಿ ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ. ಮದುವೆ ಆಗಿ 1 ವರ್ಷದ ನಂತರ ಮಗು ಮತ್ತು ಮಗಳನ್ನ ಇಬ್ಬರನ್ನೂ ಕೂಡ ಮಗುವಿನ ಸಮೇತ ಮನೆಗೆ ಕರೆಸ್ಕೊಂಡಿದ್ದಾರೆ. ಮುಸ್ಲಿಂ ಹೆಣ್ಮಗಳನ್ನ ಮನೆಗೆ ಕರೆಸ್ಕೊಂಡು ವಾಪಸ್ ಕಳಿಸೋದಿಲ್ಲ ಅಂತ ಕೂತಿದ್ದಾರೆ. ನೀನೇ ವಾಪಸ್ ಬಂದು ಕನ್ವರ್ಟ್ ಆಗ್ಬೇಕು ಅಂತ. ಇವ್ರು ಎಂತ ನೀಚ ಜನ ಇವರು.